ನೋಡಿ ಈಗ ನಾವು ಕಾಲ್ ಬೈ ವ್ಯಾಲ್ಯೂ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಹ್ಯಾಶ್ ಇನ್ಕ್ಲೂಡ್ stdio.h ಹೆಡರ್ ಫೈಲ್ ನ ಯೂಸ್ ಮಾಡಿದೀವಿ. ವಾಯ್ಡ್ ಸ್ವಾಪ್ ಅಂತ ಹೇಳಿ ಒಂದು ಫಂಕ್ಷನ್ ಅನ್ನ ಬರಿತಾ ಇದೀವಿ. ಎಕ್ಸಿಕ್ಯೂಷನ್ ಯಾವಾಗ್ಲೂ ಸಹ ಮೇನ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ x is equal to 10, y is equal to 20 ಅಂತ ಹೇಳಿ ಇದೆ. x ಮತ್ತೆ y ವೇರಿಯೇಬಲ್ ಗೆ ವ್ಯಾಲ್ಯೂ 10 ಮತ್ತೆ 20 ಅನ್ನ ಸ್ಟೋರ್ ಮಾಡೋಣ. ಅದರ ಅಡ್ರೆಸ್ ಬಂದು 333 ಮತ್ತೆ 444 ಒಂದು ಅಸಂಪ್ಷನ್ ಅಷ್ಟೇ. ಆಕ್ಚುಲ್ ಆಗಿ ಇದೇ ಅಡ್ರೆಸ್ ಇರೋದಿಲ್ಲ. ನಾವು ಸ್ವಾಪ್ ಎಕ್ಸ್ ವೈ ಅಂತ ಏನ್ ಹೇಳ್ತಾ ಇದೀವಿ ಇದು ಫಂಕ್ಷನ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಬಿಫೋರ್ ಕಾಲಿಂಗ್ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ, ವೈ ವ್ಯಾಲ್ಯೂ ಏನಿರುತ್ತೆ. ಎಕ್ಸ್ ವ್ಯಾಲ್ಯೂ 10 ಅಂತ ಹೇಳಿ ಕೊಟ್ಟಿದೀವಿ, ವೈ ವ್ಯಾಲ್ಯೂ 20 ಇದೆ ನಮ್ಗೆ. ಮತ್ತೆ ಇಲ್ಲಿ ಒಂದು ಕಾಲಿಂಗ್ ಫಂಕ್ಷನ್ ಬರ್ದಿದೀವಿ, ಸ್ವಾಪ್ ಎಕ್ಸ್ ವೈ ಅಂತ ಹೇಳಿ. ಕಂಟ್ರೋಲ್ ಕಾಲಿಂಗ್ ಫಂಕ್ಷನ್ ಇಂದ ಹಿಡಿದು ಎಲ್ಲಿಗೆ ಹೋಗುತ್ತೆ, ನಿಮ್ಗೆ ಕಾಲ್ ಫಂಕ್ಷನ್ ಹತ್ರ ಹೋಗುತ್ತೆ. ಇಲ್ಲೇನ್ ಮಾಡ್ತಾ ಇದೆ, ನಾವು ಎಕ್ಸ್ ಮತ್ತೆ ವೈ ಅಂತ ಏನ್ ಹೇಳ್ತಾ ಇದೀವಿ ಇದನ್ನ ಆಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಈ ಆಕ್ಚುಯಲ್ ಪ್ಯಾರಾಮೀಟರ್ಸ್ ಅಲ್ಲಿ ಇರುವಂತಹ ವ್ಯಾಲ್ಯೂನ ಫಾರ್ಮಲ್ ಪ್ಯಾರಾಮೀಟರ್ ಗಳಾದಂತಹ ಎ ಮತ್ತೆ ಬಿ ರಿಸೀವ್ ಮಾಡ್ಕೊಳ್ಳುತ್ತೆ. ನೋಡಿ, ಕಾಲ್ ಫಂಕ್ಷನ್ ಅಲ್ಲಿ ಏನೇ ಆರ್ಗ್ಯುಮೆಂಟ್ ನ ಡಿಕ್ಲೇರ್ ಮಾಡಿದ್ರೆ ಇದನ್ನ ನಾವು ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಹೇಳಿ ಕರಿತೀವಿ. ಕಾಲಿಂಗ್ ಫಂಕ್ಷನ್ ಅಲ್ಲಿ ಏನೇ ಬರೆದ್ರು ಅದನ್ನ ಆಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಈ 10 ವ್ಯಾಲ್ಯೂ ಏನಿದೆಯೋ ಅದು ಎಗೆ ಅಸೈನ್ ಆಗುತ್ತೆ. ಹಾಗೆ ವೈ ಅಂತ ಏನ್ ಕೊಡ್ತೀವಿ ಇಲ್ಲಿ ಬಂದು 20 ಅಸೈನ್ ಆಗುತ್ತೆ. ಅಸೈನ್ ಆದ ನಂತರ ಇಂಟ್ ಟೆಂಪ್ ಅಂತ ಹೇಳಿ ಒಂದು ಟೆಂಪ್ ಅನ್ನೋದು ಒಂದು ಲೋಕಲ್ ವೇರಿಯೇಬಲ್ ನ ಇಲ್ಲಿ ಕ್ರಿಯೇಟ್ ಮಾಡೋಣ. ಓಕೆ, ಟೆಂಪ್ ಕ್ರಿಯೇಟ್ ಆಗಿದೆ. ಟೆಂಪ್ ಇಸ್ ಈಕ್ವಲ್ ಟು ಎ ಅಂತ ಹೇಳಿದ್ರೆ ಎಗೆ ವ್ಯಾಲ್ಯೂ ಏನಲ್ಲಿ ವ್ಯಾಲ್ಯೂ ಏನಿದೆ 10 ಇದೆ. 10 ನ ನಾವು ಟೆಂಪ್ ಗೆ ಅಸೈನ್ ಮಾಡೋಣ. ಇಲ್ಲಿ ಪ್ರೋಗ್ರಾಮ್ ಏನ್ ಮಾಡ್ತಾ ಇದೀವಿ, ಒಂದು ವೇರಿಯೇಬಲ್ ಅಲ್ಲಿರುವಂತಹ ವ್ಯಾಲ್ಯೂನ ಇನ್ನೊಂದು ವೇರಿಯೇಬಲ್ ಗೆ ಸ್ವಾಪ್ ಮಾಡ್ತಾ ಇದೀವಿ, ಎಕ್ಸ್ಚೇಂಜ್ ಮಾಡ್ತಾ ಇದೀವಿ. ಎಕ್ಸ್ಚೇಂಜ್ ಮಾಡೋದಕ್ಕೆ ನಾವು ಟೆಂಪ್ ಅನ್ನ ಇನ್ನೊಂದು ವೇರಿಯೇಬಲ್ ನ ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಟೆಂಪ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ರೆ ಬಿ ನಲ್ಲಿ ಏನ್ ವ್ಯಾಲ್ಯೂ ಇದೆ, 10 ಇದೆ, 20 ಇದೆ. ಆ 20 ಎ ಒಳಗಡೆ ಅಸೈನ್ ಮಾಡ್ತಾ ಇದೀವಿ. ಬಿ ಇಸ್ ಈಕ್ವಲ್ ಟು ಟೆಂಪ್, ಬಿ ಇಸ್ ಈಕ್ವಲ್ ಟು ಟೆಂಪ್ ಅಂದ್ರೆ ಟೆಂಪ್ ಅಲ್ಲಿ ಎಷ್ಟಿದೆ, 10 ಇದೆ. ಇಲ್ಲಿ ಬಂದು ನಾವು ವ್ಯಾಲ್ಯೂ 10 ಅನ್ನ ಅಸೈನ್ ಮಾಡ್ತಾ ಇದೀವಿ. ಅದಾದ ನಂತರ ಇಲ್ಲಿ ಬಂದು ಎ ಮತ್ತೆ ಬಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ರೆ ನಮ್ಗೇನ್ ಬರುತ್ತೆ, 20 ಮತ್ತೆ 10 ಸ್ವಾಪ್ ಆಗಿರುವಂತಹ ವ್ಯಾಲ್ಯೂ ಬರುತ್ತೆ. ಈಗ ಇದೇ ನಾನು ಪ್ರೋಗ್ರಾಮ್ಗೆ ವಾಪಸ್ ಬಂದು ಇದೇ ರೀತಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಡಿಸ್ಪ್ಲೇ ಮಾಡು ಅಂದ್ರೆ ಏನನ್ನ ಡಿಸ್ಪ್ಲೇ ಮಾಡುತ್ತೆ, ಎಕ್ಸ್ ಮತ್ತೆ ವೈ ನಲ್ಲಿ ಏನಿದೆ, ಏನಾದ್ರು ಚೇಂಜಸ್ ಆಗಿದೆಯಾ, ಏನು ಚೇಂಜಸ್ ಆಗಿಲ್ಲ. ಏನು ಚೇಂಜಸ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ 10 ಮತ್ತೆ 20ನೇ ಇರುತ್ತೆ. ಅಂದ್ರೆ ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ, ನಾವು ಕಲಿತಾ ಇರುವಂತಹದ್ದು ಪಾಸ್ ಬೈ ವ್ಯಾಲ್ಯೂ. ಪಾಸ್ ಬೈ ವ್ಯಾಲ್ಯೂ ಅಂತ ಹೇಳಿದ್ರೆ ನಾವು ಚೇಂಜಸ್ ಮಾಡಿದ್ದು ಎ ಮತ್ತೆ ಬಿ ವೇರಿಯೇಬಲ್ ಅಂದ್ರೆ ಇಲ್ಲಿರುವಂತಹ ವೇರಿಯೇಬಲ್ಸ್ ಅಲ್ಲಿ ಇದಕ್ಕೂ ಯಾವುದೇ ರೀತಿಯಾದಂತಹ ಲಿಂಕ್ ಇರೋದಿಲ್ಲ. ಜಸ್ಟ್ ವ್ಯಾಲ್ಯೂನ ಎಕ್ಸ್ ಇಂದ ಎ ಕಾಪಿ ಮಾಡ್ಕೊಳ್ತೀವಿ, ವೈ ಇಂದ ಬಿ ಕಾಪಿ ಮಾಡ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಏನೇ ಚೇಂಜಸ್ ಆದ್ರೂ ಸಹ ಮೇನ್ ಫಂಕ್ಷನ್ ಅಲ್ಲಿ ಅಫೆಕ್ಟ್ ಆಗೋದಿಲ್ಲ. ಇದನ್ನೇ ನಾವು ಕಾಲ್ ಬೈ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ನಿಮ್ಗೆ ನಮ್ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದ್ರ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕಾಲ್ ಬೈ ವ್ಯಾಲ್ಯೂ, ಕಾಲ್ ಬೈ ರೆಫರೆನ್ಸ್ ಬರುತ್ತೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ರೆಕಾರ್ಡ್ ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು. ಏನಾಯ್ತೆ ಅನು? ಯಾಕೆ ಅಳ್ತಾ ಇದೀಯಾ? ಯಾಕೆ ಏನಾಯ್ತು? ಈ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ನಂಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಎಕ್ಸಾಮ್ ಇನ್ನೂ 1 ಮಂತ್ ಕೂಡ ಇಲ್ಲ. ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ಬಿಡ್ತೀನಿ ಕಣೆ. ಅಯ್ಯೋ ಅಷ್ಟೇನಾ? ನಮ್ ಮಂಡ್ಯದಲ್ಲೇ ಎಡಿಟ್ ಕಂಪ್ಯೂಟರ್ ಸೆಂಟರ್ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲಿ ನಿನ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗೆ ಹೇಳ್ಕೊಡ್ತಾರೆ. ಎಕ್ಸಾಮ್ 1 ಮಂತ್ ಇದ್ರೂ ಔಟ್ ಆಫ್ ಔಟ್ ಬರೋ ಹಾಗೆ ಪ್ರಿಪೇರ್ ಮಾಡ್ತಾರೆ. ಆನ್ಲೈನ್ ಮೋಡ್ ಅಂಡ್ ಆಫ್ಲೈನ್ ಮೋಡ್ ನಲ್ಲೂ ಕ್ಲಾಸಸ್ ಮಾಡ್ತಾರೆ. ಹೌದಾ? ಸರಿ, ಹಾಗಾದ್ರೆ ಇವತ್ತೇ ಜಾಯ್ನ್ ಆಗ್ತೀನಿ. ಎಕ್ಸಾಮ್ಗೆ ಎಷ್ಟೇ ಕಡಿಮೆ ಸಮಯ ಇದ್ರೂ ಕ್ಲಾಸ್ 10th ಜಾವಾ, PUC ಪೈಥಾನ್ ಅಂಡ್ ಡಿಗ್ರಿ ಸಬ್ಜೆಕ್ಟ್ಸ್ 100% ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ತೀವಿ.